ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ಒಂದು ಭಾಳ ಮಸ್ತಾಗಿರುವಂತಹ ಉತ್ತರ ಕರ್ನಾಟಕದ ಶೈಲಿಯ ಬೆಂಡೆಕಾಯಿ ಚಟ್ನಿ ರೆಸಿಪಿಯನ್ನು ತೋರಿಸ್ಕೊಡತ್ತಿದ್ದೀವಿ ರೀ. ಮನ್ಯಾಗ ಒಮ್ಮೊಮ್ಮೆ ಪಲ್ಯನೂ ಇರ್ತೈತಿ, ಎಲ್ಲನೂ ಇರ್ತೈತಿ, ಆದ್ರೆ ಏನೋ ಒಂದು ಸ್ವಲ್ಪ ಬೇರೆ ತಿನ್ಬೇಕು ಅನ್ಸತ್ತಿರ್ತೈತಿಲ್ಲ ರೀ. ಅವಾಗ ಇಂಥ ಚಟ್ನಿಗಳಿದ್ರೆ ಊಟದ ರುಚಿ ಇನ್ನಷ್ಟು ಜಾಸ್ತಿ ಆಕೈತಿ ರೀ. ಅದಕ್ಕೆ ಈ ಒಂದು ಬೆಂಡೆಕಾಯಿಯ ಚಟ್ನಿ ಭಾಳ ಮಸ್ತಾಗಿ ಇವತ್ತಿನ ವಿಡಿಯೋದಾಗ ನೋಡೋಣ್ರಿ. ಅದಕ್ಕಿಂತ ಮೊದಲ ನಮ್ಮ ಚಾನಲನ್ನು ನೀವೇನ್ರಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬಾಜು ಬರೋ ಗಂಟೆ ಮೇಲೆ ಒತ್ತಿ ಬಿಡ್ರಿ. ಹಾಗಾದ್ರೆ ಮೊದಲಿಗೆ ಇಲ್ಲಿ ಒಂದು ಪಾವು ಕಿಲೋ ಅಂದರೆ 250 ಗ್ರಾಮ್ ಬೆಂಡೆಕಾಯಿಯನ್ನು ನಾವು ತೊಗೊಂಡಿದ್ದೀವಿ ರೀ. ತಿದ್ರಲ್ಲ. ಆಮೇಲೆ ಮುಂದಕ್ಕೆ ಏನು ಮಾಡಿರಿ, ಇದನ್ನು ತುಂಬ ಮತ್ತು ತುದಿ ಎರಡು ಅಂದರೆ ಹಿಂದ ಮುಂದೆ ಎರಡು ಕಡೆ ತೆಗೆದ ಆಮೇಲೆ ಹಿಂಗೆ ಒಂದೊಂದು ನೋಡ್ಕೊಂಡು ಕಟ್ ಮಾಡಿರಿ. ಯಾಕೆ ಒಂದೊಂದು ಅಂತಂದ್ರೆ ಅವು ನಡ್ಬಾರ್ಕ ಹುಳುಗಿಳಕ್ಕೆ ಇರಬಾರ್ದು ರೀ. ಅದಕ್ಕೆ ನೋಡ್ಕೊಂಡ ಸಮಾಧಾನಲೆ ಕಟ್ ಮಾಡಿ ನೀವು ಇಟ್ಕೊಂಡ್ಬಿಡ್ರಿ. ಇದಾದ ನಂತರ ಒಂದು ತವಾ ಮೇಲೆ ಏನು ಮಾಡೋರಿ, ಎಣ್ಣೆ ಕಾಯಕ್ಕೆ ಇಡಿನು. ಎಣ್ಣೆ ಸ್ವಲ್ಪ ಕಾದಾದ ನಂತರ ಅದಕ್ಕೆ ನಾವು ಕಟ್ ಮಾಡಿದಂತಹ ಬೆಂಡೆಕಾಯಿ ಏನಿದ್ದಿರಲ್ಲ ಆ ಬೆಂಡೆಕಾಯಿಯನ್ನು ಹಾಕೊಂಡಿದ್ವಿ. ಇದಾದ ಮೇಲೆ ನಾವು ಈ ಬೆಂಡೆಕಾಯಿಗಳನ್ನು ಚಂದಂಗಿ ಫ್ರೈ ಮಾಡಬೇಕು. ಇದನ್ನು ಭಾಳ ಲಾಳ ಆಗಬಾರ್ದು ಅಂತಂದ್ರೆ ಸ್ವಲ್ಪ ಅದಕ್ಕೆ ಉಪ್ಪನ್ನು ಸೇರಿಸಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಆಮೇಲೆ ಆ ಒಂದು ಫ್ರೈ ಮಾಡೋದನ್ನು ಕಂಟಿನ್ಯೂ ಮಾಡಿ. ಎಣ್ಣೆ ಒಳಗೆ ಚಲೋ ತಂಗಿ ಈ ತವ ಮೇಲೆ ನೀವು ಇದನ್ನು ಫ್ರೈ ಮಾಡಬೇಕು. ನೀವು ಸಮಾಧಾನಲೆ ಮಾಡ್ಕೋತ ಹೋಗ್ರಿ, ಬರೋಬ್ಬರಿಯಾಗಿ ಫ್ರೈ ಹಾಕೋತ ಹೋಗ್ತಾವು. ಬೆಂಡೆಕಾಯಿ ಪಲ್ಯ ನಿಮಗೆ ಹೆಚ್ಚು ಇಷ್ಟ ಆಕತ್ತೋ ಅಥವಾ ಬೆಂಡೆಕಾಯಿ ಚಟ್ನಿ ಹೆಚ್ಚು ಇಷ್ಟ ಆಕತ್ತೋ, ಎರಡರಾಗ ಯಾವ್ದು ಹೆಚ್ಚು ಅನ್ನೋದನ್ನು ಹೇಳ್ರಿ ನೋಡೋಣ. ಹಂಗೆ ಮುಂದಿದಕ್ಕೆ ಹಸಿಮೆಣಸಿನ್ಕಾಯಿ ಒಂದು 4 ಬೆಳ್ಳುಳ್ಳಿ ಹೆಸರನ್ನು ಸೇರಿಸಿದ್ದೀವಿ. ಅದರ ಜೊತೆ ಸ್ವಲ್ಪ ಜೀರಿಗೆಯನ್ನು ನಾವಿಲ್ಲಿ ಸೇರಿಸಿದ್ದೀವಿ. ಹಸಿಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಇರ್ತಾವ ಅಂತ ಗೊತ್ತಿರ್ತೈತೆ ರೀ. ಅದಕ್ಕೆ ಖಾರಕ್ಕೆ ತಕ್ಕನಾಗಿ ಹಸಿಮೆಣಸಿನ್ಕಾಯಿಯನ್ನು ಹಾಕ್ರಿ. ಯಾಕಂದ್ರೆ ಬೆಳ್ಳುಳ್ಳಿನೂ ಹಾಕೋರಿರ್ತೀವಿ, ಮತ್ತು ಭಾಳ ಖಾರ ಆದರೆ ಚಲೋ ಅನ್ಸಂಗಿಲ್ಲ. ಅದಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟ ನೀವು ಇಲ್ಲಿ ಹಾಕಬೇಕು. ಅದಾದ ನಂತರ ಅವನು ನೀವು ಫ್ರೈ ಮಾಡ್ಬೇಕ್ರಿ. ಬೆಳ್ಳುಳ್ಳಿ ಮತ್ತು ಏನೇನು ಹಾಕಿದಿರಲ್ಲ ಜೀರಿಗೆ ಮೆಣಸಿನ್ಕಾಯಿ ಅವು ಎಲ್ಲನೂ ಅದ್ರ ಜೊತೆನ ನೀವು ಸ್ವಲ್ಪ ಟೈಮ್ ತೊಗೊಂಡು ಸಮಾಧಾನಲೆ ಫ್ರೈ ಮಾಡಬೇಕಾಕೈತ್ರಿ. ಇಷ್ಟ ಆದ್ರೆ ಸಾಕಿ. ಮೆಣಸಿನ್ಕಾಯಿ ತೆಗೆದುಬಿಟ್ಟಿದ್ದೀವಿ. ಈ ಒಂದು ಏನು ಬೆಂಡೆಕಾಯಿ ಇದ್ರಲ್ಲ ಅವು ಬರೀ ಫ್ರೈ ಆಗಿದಾವೆ. ಇನ್ನು ಒಂದು ಕುಟ್ಟು ಕಲ್ಲ ಅಥವಾ ಕಾರು ಕಲ್ಲಾಗ ನಾವಿಲ್ಲಿ ಕುಟ್ಟಿ ಮಾಡಾಕತ್ತಿದ್ದೀವಿ ರೀ. ತಿಳಿತಿರಲ್ಲ. ಅದಕ್ಕೆ ಈ ಒಂದು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಬೆಂಡೆಕಾಯಿ ಎಲ್ಲನೂ ನಾವು ಕಾರು ಕಲ್ಲಾಗ ಹಾಕೋಣ. ಇಷ್ಟು ಹಾಕಿದ್ಮೇಲೆ ಮುಂದಕ್ಕೆ ಅದಕ್ಕೆ ನೋಡಿರಿ, ಬೇಕಂತಂದ್ರೆ ಉಪ್ಪು ಆಗಲೇ ಕಡಿಮೆ ಹಾಕಿದರೆ ಇಲ್ಲಿ ಸ್ವಲ್ಪ ಮ್ಯಾಲೆ ಹಾಕ್ಬೋದು. ಇಲ್ಲ ಆಗಲೇ ಬರೋಬ್ಬರಿ ಹಾಕಿನಿ ಅಂತಂದ್ರೆ ಮತ್ತೊಮ್ಮೆ ಹಾಕೋ ಅವಶ್ಯಕತೆ ಇಲ್ಲ ಅಂತಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ರೀ. ಆಮೇಲೆ ಇಲ್ಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀವು ಕುಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು. ಹುಳಿ ಗಿಳಿ ಅಂತ ಕೇಳಿದ್ರೆ ಇಲ್ಲ ನಾವು ಹಾಕೋದಿಲ್ಲ ರೀ. ಯಾಕಂತಂದ್ರೆ ಎಲ್ಲದಕ್ಕೂ ಹುಳಿ ಹಾಕಂಗಿಲ್ಲ ನಾವು. ಅದಕ್ಕಿಲ್ಲಿ ಮತ್ತೇನು ಸೇರಿಸಂಗಿಲ್ಲ. ಇಲ್ಲಿ ಬರೋಬ್ಬರಿಯಾಗಿ ಫಸ್ಟಿಗೆ ಮೆಣಸಿನ್ಕಾಯಿ ಮತ್ತು ಆ ಒಂದು ಬೆಳ್ಳುಳ್ಳಿದ್ರಲ್ಲ ಅವನು ಕುಟ್ರಿ. ಅದಾದ ನಂತರ ಈ ಬೆಂಡೆಕಾಯನ್ನು ಸವಕಾಸ ಕುಟ್ಕೋತ ಹೋಗ್ರಿ. ಬರೋಬ್ಬರಿಯಾಗಿ ನಡಬರ್ಕ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಬರೋಬ್ಬರಿಯಾಗಿ ಮಿಕ್ಸ್ ಮಾಡ್ಕೋತ ಹೋಗ್ರಿ. ಆಮೇಲೆ ನೀವು ಅದನ್ನು ಸಮಾಧಾನಲೆ ಕುಟ್ರೂ ನಡೀತೈತಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ಈ ಒಂದು ಚಟ್ನಿ ಭಾಳ ಮಸ್ತಾಗಿ, ಅದು ಎಸ್ಪೆಷಲಿ ಜೋಳದ ರೊಟ್ಟಿ ಜೊತೆ ಈ ಒಂದು ಚಟ್ನಿಯ ರುಚಿ ಭಾಳ ಮಸ್ತ್ ಅನ್ನಿಸ್ತೈತೆ ರೀ. ಅದಕ್ಕೆ ಒಮ್ಮೆ ಟ್ರೈ ಮಾಡಿ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆ ಮಸ್ತ್ ಆಗಿರುವಂತಹ ಬೆಂಡೆಕಾಯಿ ಚಟ್ನಿಯನ್ನು ನೀವು ಟ್ರೈ ಮಾಡಿದ ಮೇಲೆ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಹೇಳೋದು ಮನೆಗೆ ಹೋಗ್ಬೇಡ್ರಿ. ಹಂಗೆ ಇನ್ನಿತರ ಬೇರೆ ಬೇರೆ ರೀತಿಯ ಚಟ್ನಿ ರೆಸಿಪಿಗಳು ನಮ್ಮ ಚಾನಲ್ದಾಗ ಅದಾವ್ರಿ. ಜೋಳದ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುವಂತಹ ಬೇರೆ ಬೇರೆ ಎಲ್ಲ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ. ನೋಡಿಲ್ಲ ಅಂತಂದ್ರೆ ಒಂದು ಸಲ ಕಣ್ಣು ಹಾಚಿ ಬೇರೆ ನಮ್ಮ ಚಾನಲಾಗಿ ನಿಮಗೆ ಸಿಗ್ತಾವು. ಹಂಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು.